ಹೊಸದಕ್ಕಂತ ಡಿಜಿಟಲ್ ಸುದ್ದಿ ವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣದ ಅವನತಿ. ನಿನ್ನೆ ಮತ್ತು ಇವತ್ತು ಕನ್ನಡ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾಗಿರುವ ವಿಸ್ತೃತ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಬಂದ್ ಮಾಡುವ ಸ್ಥಿತಿಯಲ್ಲಿರುವ ವಿಶ್ವವಿದ್ಯಾಲಯಗಳ ಸಂಖ್ಯೆ ಈ ಮೊದಲು ಸರ್ಕಾರ ಘೋಷಿಸಿದಂತೆ ಕೇವಲ 9 ಮಾತ್ರವಲ್ಲ, ಸುಮಾರು 40ಕ್ಕೂ ಅಧಿಕ ವಿಶ್ವವಿದ್ಯಾಲಯಗಳು ಅದೇ ಸ್ಥಿತಿಯಲ್ಲಿವೆ. ಸುಮಾರು 40 ವಿಶ್ವವಿದ್ಯಾಲಯಗಳು ಮುಚ್ಚುವ ಸ್ಥಿತಿಗೆ ಬಂದಿವೆ. ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕಾದಂತ ಅನಿವಾರ್ಯತೆಗೆ ತಲುಪಿವೆ. ಇದಕ್ಕಿಂತ ಆಘಾತಕಾರಿ ಸುದ್ದಿ ಕನ್ನಡಿಗರಿಗೆ ಮತ್ತೊಂದಿರಲಾರದು. 2 ವರ್ಷಗಳಿಂದ ಗ್ಯಾರಂಟಿ ಯೋಜನೆಗಳ ಮೂಲಕ ಚುನಾವಣೆ ಗೆದ್ದು ಸ್ಥಾನ ಭದ್ರತೆಯ ಹುಚ್ಚಾಟಕ್ಕಿಳಿದಿರುವ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಲಿಪೀಠಕ್ಕೆ ತಯಾರಾಗಿರುವ ಮೊಟ್ಟ ಮೊದಲ ಸಂಗತಿಗೆ ಉನ್ನತ ಶಿಕ್ಷಣ. ಈ ವಿಶ್ವವಿದ್ಯಾಲಯಗಳನ್ನ ತೆರೆಯೋದು, ಮುಚ್ಚೋದು, ಅಥವಾ ಇರೋ ವಿಶ್ವವಿದ್ಯಾಲಯಗಳನ್ನ ವಿಲೀನಗೊಳಿಸೋದು, ಮರುವಿಲೀನ ಮಾಡೋದು, ವರ್ಗೀಕರಿಸೋದು, ವಿಭಜನೆ ಮಾಡೋದು ಇತ್ಯಾದಿ ಹುಡುಗಾಟದ ಸ್ಥಿತಿಗೆ ತಂದು ಬಿಟ್ಟಿವೆ ನಮ್ಮ ಸರ್ಕಾರಗಳು. ಅದರಲ್ಲೂ ಮಂಡ್ಯದಲ್ಲಂತೂ ಒಂದು ತೊಗಲಕ್ ಸಾಮ್ರಾಜ್ಯವೇ ಸ್ಥಾಪನೆ ಆಗಿರುವಂತಿದೆ. ಮಂಡ್ಯದ ಜಿಲ್ಲಾ ಸಚಿವ, ಕೃಷಿ ಇಲಾಖೆಯ ಮಂತ್ರಿ ಚಲುವರಾಯಸ್ವಾಮಿಯವರು ತಮ್ಮ ಅವಧಿಯಲ್ಲಿ ಏನಾದರೂ ಒಂದು ದಾಖಲೆಯನ್ನು ಸ್ಥಾಪಿಸೋ ಹುಮ್ಮಸ್ಸಿನಲ್ಲಿ ಈ ಮೊದಲೇ ತಮ್ಮದೇ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಸ್ಥಾಪನೆ ಆಗಿದ್ದ ಅದು ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್, ತಮ್ಮದೇ UPA ಸರ್ಕಾರದ ಮಾದರಿಯನ್ನು ಅನುಸರಿಸಿ ಆವತ್ತಿನ ಕೇಂದ್ರ ಸರ್ಕಾರದಿಂದ ಪಡ್ಕೊಂಡ 55 ಕೋಟಿ ಅನುದಾನದಲ್ಲಿ ಸ್ಥಾಪನೆಯಾಗಿದ್ದ ಮಂಡ್ಯದ ರೂಸಾ ವಿಶ್ವವಿದ್ಯಾಲಯಗಳನ್ನ ಬಂದ್ ಮಾಡಿ ಇದೀಗ ಸಿದ್ದರಾಮಯ್ಯನವರ ಬಜೆಟ್ ಮೂಲಕ 25 ಕೋಟಿ ರೂಪಾಯಿ ವಿನೂತನ ಅನುದಾನದಲ್ಲಿ ರಾಜ್ಯ ಸರ್ಕಾರದ ಖಜಾನೆಯಿಂದಲೇ ಮತ್ತೊಂದು ಕೃಷಿ ತೋಟಗಾರಿಕೆ ಸಂಯೋಜಿತ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಹೊರಟಿದ್ದಾರೆ. ಒಂದು ವಿಶ್ವವಿದ್ಯಾಲಯ ದುಬಾರಿ ಆಯಿತು, ಅದರ ಆರ್ಥಿಕ ಹೊರೆ ಜಾಸ್ತಿ ಆಯಿತು ಅಂತ ನೆಪವೊಡ್ಡಿ ಬಂದ್ ಮಾಡಿಸ್ಬಿಟ್ಟು ಅದೇ ಊರಿನಲ್ಲಿ ಅದೇ ಜಿಲ್ಲಾ ಕೇಂದ್ರದಲ್ಲಿ ಮತ್ತೊಂದು ವಿಶ್ವವಿದ್ಯಾಲಯ ಸ್ಥಾಪನೆಗೆ ಹೊರಟಿದ್ದಾರೆ ಸನ್ಮಾನ್ಯ ಚಲುವರಾಯಸ್ವಾಮಿಯವರು. ಇದೊಂಥರ ತೊಗ್ಲಕ್ ಸಾಮ್ರಾಜ್ಯ. ಮೊಹಮ್ಮದ್ ಬಿನ್ ತಗ್ಲಕ್ ರಾಷ್ಟ್ರದ ರಾಜಧಾನಿಯನ್ನ ದೆಹಲಿಯಿಂದ ದೌಲತಾಬಾದ್ಗೆ, ದೌಲತಾಬಾದಿಂದ ದೆಹಲಿಗೆ ಈ ರೀತಿ ವರ್ಗಾವಣೆ ಮಾಡಿದ್ದಂತೆ. ಅದೇ ತರದ ತರ್ಕ ಇವ್ರಿಗೆ ಕಾಣಿಸ್ತಿರುವ ಕಾಣುತ್ತೆ. ಈ ಮೊದಲು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಉಪಸಮಿತಿ ಒಂದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸ್ಥಾಪನೆಯಾದ 7 ವಿಶ್ವವಿದ್ಯಾಲಯಗಳು, ಅಂದ್ರೆ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳು, ಮತ್ತು ತನ್ನದೇ ಅವಧಿಯಲ್ಲಿ ಸ್ಥಾಪನೆಯಾದ 2 ರೂಸಾ ವಿಶ್ವವಿದ್ಯಾಲಯಗಳು, ಮತ್ತೊಂದು ಬಿಜೆಪಿ ಅವಧಿಯಲ್ಲೇ ಸ್ಥಾಪನೆಯಾದ ಮತ್ತೊಂದು ರೂಸಾ ವಿಶ್ವವಿದ್ಯಾಲಯ, ಒಟ್ಟು 9 ವಿಶ್ವವಿದ್ಯಾಲಯಗಳು ಅವು ಊರ್ಜಿತವಲ್ಲ ಅನ್ನೋ ನೆಪವೊಡ್ಡಿ ಬಂದ್ ಮಾಡ್ಲಿಕ್ಕೆ ಸಚಿವ ಸಂಪುಟಕ್ಕೆ ಶಿಫಾರಸು ಮಾಡಿತ್ತು. ಆ ಬಗ್ಗೆ ಇನ್ನು ಈ ಪ್ರಸಕ್ತ ಅಧಿವೇಶನದಲ್ಲಿ ಚರ್ಚೆ, ಪರ ವಿರೋಧ ಚರ್ಚೆಗಳು ನಡೆದಿರುವಾಗಲೇ ನಿನ್ನೆ ಮತ್ತು ಇವತ್ತಿನ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಸಮೀಕ್ಷೆ ಉನ್ನತ ಶಿಕ್ಷಣದ ಬಗ್ಗೆ ಆಶಯ ಹೊತ್ತ ಹೊಸ ತಲೆಮಾರಿನ ಯುವಜನತೆಗೆ ಆಘಾತವನ್ನುಂಟು ಮಾಡಿದೆ. ಕರ್ನಾಟಕದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯಗಳಾದ ಬೆಂಗಳೂರು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಇವುಗಳ ಆರ್ಥಿಕ ಸ್ಥಿತಿಯು ಕೂಡ ಅಷ್ಟೇನೂ ಚೆನ್ನಾಗಿಲ್ವಂತೆ. ಅದೇ ರೀತಿ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಮಂಗಳೂರು ವಿಶ್ವವಿದ್ಯಾಲಯ, ಅಲ್ಲೂ ಕೂಡ ಮಂಗಳ ಗಂಗೋತ್ರಿಯಲ್ಲೂ ಕೂಡ ಬಂದು ಮಾಡುವ ಸ್ಥಿತಿ ಇದೆ ಅಂತೆ. ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಸುಮಾರು 2,500 ಬೋಧಕ ಹುದ್ದೆಗಳು ಭರ್ತಿಯಾಗದೇನೆ ಗುತ್ತಿಗೆ ಅಧ್ಯಾಪಕರ ಮೂಲಕ ಕ್ಲಾಸ್ಗಳನ್ನ ನಡೆಸ್ತಾ ಇದ್ದಾರಂತೆ. ಪಾಪ ಗುತ್ತಿಗೆ ಅಧ್ಯಾಪಕರು ಅವರು ಬೋಧನಾ ಕೆಲಸದಲ್ಲೇ ಸುಸ್ತಾಗ್ಬಿಡ್ತಾರೆ. ತಮ್ಮ ಸಹೋದ್ಯೋಗಿಗಳಾದ, ಅಂದ್ರೆ ಯಾರು ಈಗಾಗಲೇ ಒಂದು ಅದೃಷ್ಟವಂತ ತಲೆಮಾರಿಗೆ ಸೇರಿದ UGC ವೇತನ ಪಡೆಯುವ ಅಧ್ಯಾಪಕರ ಮತ್ತೆ ಪ್ರಾಧ್ಯಾಪಕರ ಮತ್ತೆ ಇವರು ಜೀತದಾಳಗಳ ತರ ಅಧ್ಯಾಪಕರು, ಅಂದ್ರೆ ನಿರ್ದಿಷ್ಟ ಯಾವುದೇ ಸೇವಾ ಬಡ್ತಿ, ವೇತನ ಹೆಚ್ಚಳ ಯಾವುದೂ ಇಲ್ದೇನೆ ಒಂದು ಫಿಕ್ಸ್ ಸ್ಯಾಲ್ರಿ, ಒಂದು ನಿರ್ದಿಷ್ಟ ಕೂಲಿಗೋಸ್ಕರ ಕೆಲಸ ಮಾಡ್ತಿರೋ ಆ ಗುತ್ತಿಗೆ ಅಧ್ಯಾಪಕರು ಯಾವ ರೀತಿ ಈ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡಬಲ್ಲರು? ಅವ್ರು ಮಾಡುವ ಕೆಲಸಕ್ಕಾದ್ರೂ ಮನ್ನಣೆ ದೊರೆಯುತ್ತಾ? ಅವರ ಸೇವೆಗೆ ಸಾರ್ಥಕತೆ ಭಾವನೆ ಮೂಡುತ್ತಾ? ಅದ್ಯಾವುದೂ ಇಲ್ಲ. ಹಠಕ್ಕೆ ಬಿದ್ದವ್ರ ಹಾಗೆ ಆಯಾ ಕಾಲಘಟ್ಟದ ಸರ್ಕಾರಗಳು, ಆಯಾ ಕಾಲದ ಮಂತ್ರಿಗಳು, ಮುಖ್ಯಮಂತ್ರಿ ಮಹೋದಯರುಗಳು ತಮ್ಮ ಜಿಲ್ಲೆಗಳನ್ನ ಉನ್ನತೀಕರಿಸಲಿಕ್ಕೆ ಹೊರಟ್ಬಿಟ್ಟು ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡ್ತಾ ಬಂದ್ರು. ಈ ರೀತಿ ಸರ್ಕಾರಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋದು ಅಷ್ಟೇ ಇರಲಿ, ಸರ್ಕಾರಿ ಕಾಲೇಜುಗಳ ಸಂಖ್ಯೆಯನ್ನು ಕೂಡ
20 ಪಟ್ಟು ಜಾಸ್ತಿ ಮಾಡ್ತಾ ಬಂದ್ಬಿಟ್ರು. ಅಲ್ಲಿ ಅಗತ್ಯವಿದೆಯೋ ಇಲ್ವೋ, ಒಂದು ಕಾಲಕ್ಕೆ ಅಂದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಗ್ರಾಂಟ್ ಇನ್ ಏಡ್ ವ್ಯವಸ್ಥೆಯಲ್ಲಿ ಅನುದಾನಿತ ಕಾಲೇಜುಗಳು ಇದ್ವು ರಾಜ್ಯದಲ್ಲಿ, ಅನುದಾನಿತ ಹೈಸ್ಕೂಲ್ಗಳಿದ್ವು, ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಿದ್ವು, ಅನುದಾನಿತ ಸಂಯುಕ್ತ ಪದವಿ ಕಾಲೇಜುಗಳಿದ್ವು, ಸ್ವತಂತ್ರ ಪದವಿ ಕಾಲೇಜುಗಳು ಕೂಡ ಇದ್ವು. ಖಾಸಗಿ ಮಾಲೀಕತ್ವದಲ್ಲಿದ್ದರೂ ಕೂಡ ಸರ್ಕಾರದ ಅನುದಾನದ ಪರಿಣಾಮವಾಗಿ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣವನ್ನ ಕೈಗೆಟುಕುವ ದರದಲ್ಲಿ ಶಿಕ್ಷಣ ನೀಡುವ ಒಂದು ವ್ಯವಸ್ಥೆ ಸುಸ್ಥಿರವಾಗಿತ್ತು. ಇದ್ದಕ್ಕಿದ್ದಂತೆ 1990ರ ದಶಕದಲ್ಲಿ ಅವತ್ತಿನ ಜನತಾ ಪರಿವಾರ, ತದನಂತರ ಬಂದ ಕಾಂಗ್ರೆಸ್ ಸರ್ಕಾರ, ಗಲ್ಲಿಗೊಂದು ಸರ್ಕಾರ, ಒಬ್ಬೊಬ್ಬ MLA ಬಯಸಿದಂತೆಲ್ಲ ಹೊಸದಾಗಿ ಸರ್ಕಾರಿ ಕಾರ್ಯಗಳು ಮಂಜೂರು ಮಾಡ್ತಾ ಹೋದ್ರು. ಹೀಗಾಗಿ ವಿದ್ಯಾರ್ಥಿಗಳ ಸೇರ್ಪಡೆ ಸಂಖ್ಯೆ ಏರ್ಪೇರಾಗ್ಲಿಕ್ಕೆ ಶುರುವಾಯಿತು. ಇಡೀ ರಾಷ್ಟ್ರದಲ್ಲೇ ಅತ್ಯುತ್ತಮ ಕಾಲೇಜುಗಳ ಪೈಕಿ ಒಂದು ಅನ್ನೋ ರ್ಯಾಂಕಿಂಗ್ ಪಡೆದಿದ್ದ ಕಾಲೇಜುಗಳೆಲ್ಲ ನಿಗದಿತ ಕನಿಷ್ಠ ಸಂಖ್ಯೆ ವಿದ್ಯಾರ್ಥಿಗಳ ಸೇರ್ಪಡೆ ಆಗದೇನೆ ಬಂದ್ ಮಾಡೋ ಸ್ಥಿತಿ ಒಂದ್ ಕಡೆ ಬಂದ್ರೆ, ಇದ್ದಕ್ಕಿದ್ದಂತೆ SM ಕೃಷ್ಣ ಸರ್ಕಾರ ಅನುದಾನವನ್ನೇ ರದ್ದುಗೊಳಿಸುವ ಒಂದು ತೀರ್ಮಾನವನ್ನ ಕೈಗೊಂಡಿತ್ತು. ಆಗಲೇ ನಾನು ಕೂಡ ಒಬ್ಬ ಸೇವಾನಿರತ ಅಧ್ಯಾಪಕನಾಗಿದ್ದೆ. ಆಗ ಒಂದು ಸಂಘಟಿತ ಹೋರಾಟದ ಪರಿಣಾಮವಾಗಿ ತಾತ್ಕಾಲಿಕವಾಗಿ ಅದನ್ನ ಹಿಂಪಡೆದಿದ್ರು. ಅಷ್ಟೊಳಗಾಗಿ ರಾಷ್ಟ್ರ ಮಟ್ಟದಲ್ಲಿ ಈ ಜಾಗತೀಕರಣದ ಯುಗದಲ್ಲಿ ಉನ್ನತ ಶಿಕ್ಷಣವನ್ನ ಅವನತಿಯತ್ತ ತಳ್ಳಿರೋ ಮಹನೀಯರ ಪೈಕಿ ಬಹಳ ದೊಡ್ಡ ಹೆಸರು ಇನ್ಯಾರೂ ಅಲ್ಲ, ಕಾಂಗ್ರೆಸ್ನ ಹಿರಿಯ ನಾಯಕ, ಅನೇಕ ಕಾಂಗ್ರೆಸ್ ಸರ್ಕಾರಗಳ ಅವಧಿಯಲ್ಲಿ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸಿದ ಪಿ ಚಿದಂಬರಂ ಸಾಹೇಬರು. ಪಿ ಚಿದಂಬರಂ 90ರ ದಶಕದಲ್ಲೊಮ್ಮೆ ಅವ್ಯಾಕೋ ಸೋನಿಯಾ ಗಾಂಧಿ ಕಾಂಗ್ರೆಸ್ನಿಂದ ದೂರವಾಗ್ಬಿಟ್ಟು ತಮಿಳುನಾಡಿನ ಕಾಂಗ್ರೆಸ್ ಅಂದ್ರೆ JK ಮೂಪನಾರ್ ಅಂತ ತಮಿಳುನಾಡಿನ ಹಿರಿಯ ಕಾಂಗ್ರೆಸ್ಸಿಗರು ಮೂಲ ಕಾಂಗ್ರೆಸ್ನಿಂದ ಸಿಡಿದೋಗ್ಬಿಟ್ಟು ತಮ್ಮದೇ ಒಂದು ಪ್ರಾದೇಶಿಕ ಪಕ್ಷವನ್ನು ರಚಿಸಿಕೊಂಡಿದ್ರು. ಆ TMC ಪಕ್ಷದಿಂದ ಗೆದ್ದು ಬಂದು ನಮ್ಮವರೇ ಆದ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿದ್ರು. ಆವತ್ತು 1996-97ರ ಆ ಹಣಕಾಸು ವರ್ಷದ ಬಜೆಟ್ ಅನ್ನ ಚಿದಂಬರಂ ಅವರು ಮಂಡಿಸಿದ್ರು. ಅದನ್ನ ಇಡೀ ಖಾಸಗಿ ಕಾರ್ಪೊರೇಟ್ ವಲಯದ ದಿಗ್ಗಜಗಳೆಲ್ಲ ಸಂಭ್ರಮಿಸ್ಬಿಟ್ಟಿದ್ರು. ಇದೊಂದು ಮ್ಯಾಜಿಕ್ ಬಜೆಟ್ ಅಂತೆಲ್ಲ ಕೊಂಡಾಡಿದ್ರು. ಅಂದ್ರೆ ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣದ ನೀತಿಯನ್ನ ಇನ್ನಷ್ಟು ಮುಂದಕ್ಕೆ ಒಯ್ಯುವ ಒಂದು ಪ್ರಯತ್ನ ಅದರಲ್ಲಿ ನಡೆದಿತ್ತು. ಆಗ ಅವರು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಖ್ಯಾನವನ್ನ ಮಾಡಿದ್ರು. ಹೈಯರ್ ಎಜುಕೇಶನ್ ಇಸ್ ಅ ನಾನ್ ಮೆರಿಟ್ ಗೋಡ್ ಅನ್ಲೈಕ್ ಡೈರಿ ಮಿಲ್ಕ್, ಸಿಟಿ ಟ್ರಾನ್ಸ್ಪೋರ್ಟ್ ಬಸ್ ಅಂಡ್ ಕುಕಿಂಗ್ ಗ್ಯಾಸ್ ಅಂತ. ಅಡಿಗೆ ಅನಿಲ, ಡೈರಿ ಹಾಲು ಮತ್ತು ಸಿಟಿ ಬಸ್ ಸೇವೆಯಂತೆ ಇದೇನು ಜೀವನಾವಶ್ಯಕ ವಸ್ತುವಲ್ಲ, ಉನ್ನತ ಶಿಕ್ಷಣ ಅನ್ನೋದು ಜೀವನಾವಶ್ಯಕ ವಸ್ತುವಲ್ಲ ಅಂತ ಅವರು ಸಾರದಾಗಿನಿಂದ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಖಾಸಗೀಕರಣದ ಆರ್ಭಟ ಜಾಸ್ತಿ ಆಗ್ತಾ ಬಂತು. ಸರ್ಕಾರ ತತ್ಪರಿಣಾಮವಾಗಿ ಸರ್ಕಾರಿ ಕಾಲೇಜುಗಳು, ಸರ್ಕಾರಿ ವಿಶ್ವವಿದ್ಯಾಲಯಗಳು, ಸರ್ಕಾರಿ ಅನುದಾನಿತ ಕಾಲೇಜುಗಳು, ಖಾಸಗಿ ಕಾಲೇಜುಗಳು ಕೂಡ ಕ್ರಮೇಣ ರೋಗಗ್ರಸ್ತ ಸ್ಥಿತಿಗೆ ತಲುಪುವ ಸ್ಥಿತಿ ನಿರ್ಮಾಣ ಆಗೋಗ್ಬಿಡ್ತವೆ. ಇವತ್ತು ಈ ರೀತಿ ತಾನೇ ಸ್ಥಾಪಿಸಿದ 9 ವಿಶ್ವವಿದ್ಯಾಲಯಗಳನ್ನು ಈಗಾಗಲೇ ಮುಚ್ಚಬೇಕಂತ ನಿರ್ಧಾರ ಕೈಗೊಂಡಿರುವ ಕರ್ನಾಟಕ ಸರ್ಕಾರ ಇದೇ ಅವಧಿಯಲ್ಲಿ ತಾನು ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಧಾರಾಳವಾಗಿ ಯಥೇಚ್ಛವಾಗಿ ಅನೇಕ ಖಾಸಗಿ ವಿಶ್ವವಿದ್ಯಾಲಯಗಳೇ ಮಂಜೂರಾತಿ ಕೊಡ್ತಾ ಬಂದ್ಬಿಡ್ತು. ಇಲ್ಲಿ ಆಳು ಪಕ್ಷ ಮತ್ತು ಪ್ರತಿಪಕ್ಷಗಳು ಕೂಡ ಪರ ವಿರೋಧದ ನಾಟಕವಾಡ್ತಾ ಯಾವಾಗ ಆಳುವ ಪಕ್ಷ ಒಂದೊಂದು ಡಜನ್ ಖಾಸಗಿ ಕಾಲೇಜುಗಳಿಗೆ ಒಂದೇ ಏಟ್ಗೆ ಪರವಾನಗಿ ಕೊಡೋ ಮಸೂದೆ ತಂದಾಗ ಪ್ರತಿಪಕ್ಷಗಳು ಸಭಾತ್ಯಾಗ ಮಾಡಿ ಸಹಕರಿಸ್ತಿದ್ವೆ ಹೊರತು ಯಾರು ಕೂಡ ತಾತ್ವಿಕ ವಿರೋಧನೂ ಮಾಡ್ತಾ ಇರಲಿಲ್ಲ, ಒಂದು ವಿಸ್ತೃತವಾದ ಚರ್ಚೆಯನ್ನು ಕೂಡ ಮಾಡ್ತಾ ಇರಲಿಲ್ಲ. ಅಂತಹ ಬಹುತೇಕ ಖಾಸಗಿ ವಿಶ್ವವಿದ್ಯಾಲಯಗಳೆಲ್ಲ ಖಾಸಗಿ ಮಾಲೀಕತ್ವದ ಮತ್ತು ವ್ಯಾಪಾರಿ ದೃಷ್ಟಿಯಿಂದ ಅತ್ಯಂತ ಲಾಭದಾಯಕ ಮೆಡಿಕಲ್ ಕಾಲೇಜುಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಾಗಿತ್ತು. ಆ ವಿಶ್ವವಿದ್ಯಾಲಯಗಳಲ್ಲೆಲ್ಲ ಅವುಗಳ ಮಾಲೀಕರೇ ಅದರ ಚಾನ್ಸಲರ್, ಕುಲಾಧಿಪತಿ, ಅವುಗಳ ಆ ಮಾಲೀಕನ ಮಗನೇ ಅದಕ್ಕೊಬ್ಬ ಪ್ರೋ ಚಾನ್ಸಲರ್, ಸಹ ಕುಲಾಧಿಪತಿ. ಆದ್ರೆ UGC ನಿಯಮ ಪಾಲಿಸುವಕ್ಕೋಸ್ಕರ ಯಾರೋ ಒಬ್ಬ ಹಿರಿಯ ಪ್ರಾಧ್ಯಾಪಕರನ್ನು ಕರೆತಂದು ಅವ್ರನ್ನ ವೈಸ್ ಚಾನ್ಸಲರ್ ಮಾಡ್ಕೊಂಡಾಯ್ತು. ಇದೇ ವ್ಯವಸ್ಥೆ ಬಹುತೇಕ ಖಾಸಗಿ ವಿಶ್ವವಿದ್ಯಾಲಯಗಳಿರುವಾಗ ಅಪರೂಪಕ್ಕೊಮ್ಮೆ ಅನ್ನೋ ಹಾಗೆ 2 ಮಾದರಿ ಖಾಸಗಿ ವಿಶ್ವವಿದ್ಯಾಲಯಗಳು ಅಸ್ತಿತ್ವಕ್ಕೆ ಬಂದವು. ಅದರಲ್ಲಿ ಒಂದು ಕೇವಲ ವಿಶ್ವ ದರ್ಜೆಯ ಶಾಲಾ ಶಿಕ್ಷಕರನ್ನ ತಯಾರು ಮಾಡ್ಲಿಕ್ಕಂದ್ರೆ ಸ್ಥಾಪನೆಗೊಂಡ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ 8,400 ಕೋಟಿ ಬಂಡವಾಳ ಹೂಡಿಕೆ ಮಾಡಿಬಿಟ್ಟು ಕೇವಲ 3 ಪದವಿಗಳು, ಅದರಲ್ಲಿ 2 ವರ್ಷದ B.Ed ತರಗತಿ, 2 ವರ್ಷದ M.Ed ಮತ್ತು 2 ವರ್ಷದ ಡೆವಲಪ್ಮೆಂಟ್ ಎಜುಕೇಶನ್, ಕೇವಲ 3 ಕೋರ್ಸ್ಗಳಿದ್ದ ಮತ್ತು ಮುಂದಿನ 10 ವರ್ಷಗಳಲ್ಲಿ ಕನಿಷ್ಠ 5,000 ಸರ್ಕಾರಿ ಶಾಲೆಗಳಿಗೆ ವಿಶ್ವ ದರ್ಜೆ ಶಿಕ್ಷಕರನ್ನು ತಯಾರು ಮಾಡ್ತೇನೆ ಅನ್ನೋ ಸಂಕಲ್ಪದಿಂದ ಖ್ಯಾತ ಉದ್ಯಮಿ
ಅಜೀಂ ಪ್ರೇಮ್ಜಿ ಅವರು ಸ್ಥಾಪನೆ ಮಾಡಿದ ವಿಶ್ವವಿದ್ಯಾಲಯವನ್ನು ಬಿಟ್ರೆ ಮತ್ತೊಂದು ಈಗಾಗಲೇ ಸಾಕಷ್ಟು ವಿವಾದಕ್ಕೊಳಗಾದ್ರೂ ಕೂಡ ಪಾರಂಪರಿಕ ಚಿಕಿತ್ಸಾ ಪದ್ಧತಿಗಳು ಮತ್ತು ಔಷಧಿ ತಂತ್ರಜ್ಞಾನ ಕುರಿತಂತೆ ಒಂದು ವಿಶ್ವವಿದ್ಯಾಲಯ ಸ್ಥಾಪಿಸಿದ್ದು ಇನ್ಯಾರೂ ಅಲ್ಲ, ರಾಹುಲ್ ಗಾಂಧಿಯವರ ಮಾರ್ಗದರ್ಶಕ ಸ್ಯಾಮ್ ಪಿತ್ರೋಡಾ ಅವರು ಕೂಡ ಸುಮಾರು 900 ಕೋಟಿ ಖಾಸಗಿ ಬಂಡವಾಳ ಹೂಡಿಕೆಯ ಮೂಲಕ ಮತ್ತೊಂದು ವಿಶ್ವವಿದ್ಯಾಲಯ ಮಾಡಿ ವಿಶಿಷ್ಟ ಉದ್ದೇಶದ ಒಂದು ಶಾಸ್ತ್ರೀಯ ಕಾರಣಗಳನ್ನ ಮುಂದೊಟ್ಟು ಬಿಟ್ಟು ಒಂದು ವಿಶಿಷ್ಟ ಮಾದರಿ ವಿಶ್ವವಿದ್ಯಾಲಯ ಮಾಡಿದ್ಬಿಟ್ರೆ ಉಳಿದಂತೆ ಬಹುತೇಕ ಖಾಸಗಿ ವಿಶ್ವವಿದ್ಯಾಲಯಗಳೆಲ್ಲವೂ ಕೂಡ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಶಿಕ್ಷಣ ಅಥವಾ ಮ್ಯಾನೇಜ್ಮೆಂಟ್ ಶಿಕ್ಷಣ, ಲಾಭದಾಯಕ ಶಿಕ್ಷಣ ಅಂದ್ರೆ ಉಳ್ಳವರ ಮಕ್ಕಳಿಗೋಸ್ಕರವೇ ವಿಶ್ವವಿದ್ಯಾಲಯ ಆಗಿ ಘೋಷಿಸಿಕೊಂಡ ಸಂಸ್ಥೆಗಳಾಗಿದ್ವು. ಇಂಥ ವ್ಯವಸ್ಥೆಯ ನಡುವೆ ಸರ್ಕಾರ ಯೋಚಿಸ್ಬೇಕಾಗಿತ್ತು. ತಾನು ಡಜನ್ ಗಟ್ಟಲೆ ವಿಶ್ವವಿದ್ಯಾಲಯ ಸ್ಥಾಪನೆ ಘೋಷಣೆ ಮಾಡೋದಕ್ಕಿಂತ ಮೊದಲು ಅವುಗಳ ಊರ್ಜಿತತೆ ಬಗ್ಗೆ, ಅವುಗಳು ಬಹುಕಾಲ ಬಾಳಬಹುದಾ, ಅವುಗಳನ್ನು ನಿರ್ವಹಿಸುವಷ್ಟು ಆರ್ಥಿಕ ಶಕ್ತಿ ತನ್ನಲ್ಲಿರುತ್ತಾ, ಈ ಪ್ರಸಕ್ತ ವಿಶ್ವವಿದ್ಯಾಲಯಗಳಲ್ಲಿರೋ ಬೋಧನಾ ಗುಣಮಟ್ಟ, ಸಂಶೋಧನಾ ಗುಣಮಟ್ಟ ಯಾವ ತರ ಇದೆ, ನಮ್ಮ ಎಷ್ಟು ವಿಶ್ವವಿದ್ಯಾಲಯಗಳು ರಾಷ್ಟ್ರದ ಮೊದಲ 100 ಅತ್ಯುತ್ತಮ ವಿಶ್ವವಿದ್ಯಾಲಯ ಪಟ್ಟಿಯಲ್ಲಿ ರ್ಯಾಂಕ್ ಪಡೆಯಬಲ್ಲ ಸಾಮರ್ಥ್ಯ ಮತ್ತು ಸಾಧನೆಯನ್ನು ಹೊಂದಿವೆ, ಅದು ಯಾವುದರ ವಿವೇಚನೆಯನ್ನು ಮಾಡದೇನೆ ಇದೀಗ ಮುಚ್ಚಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಸರ್ಕಾರಗಳ ನಿರ್ಲಕ್ಷ್ಯ ಒಂದ್ ಕಡೆ ಇದ್ರೆ, ಅಂದ್ರೆ ವೃತ್ತಿ ರಾಜಕಾರಣದ ಈ ದಿವ್ಯ ನಿರ್ಲಕ್ಷ್ಯದ ನಡುವೆ, ದೂರದರ್ಶಿತ್ವದ ಅಭಾವದ ನಡುವೆ ನಾನೊಬ್ಬ ನಿವೃತ್ತ ಅಧ್ಯಾಪಕನಾಗಿ ತುಂಬಾ ನಮಗೆ ಬಾಧಿಸ್ತಾ ಇರೋದು ಇವತ್ತು ಸೇವಾನಿರತ ಅಧ್ಯಾಪಕ ವರ್ಗದ ಮೌನ, ನಿರ್ಲಿಪ್ತತೆ. ಅನೇಕ ವಿಶ್ವವಿದ್ಯಾಲಯಗಳು, ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ವಿವಿಧ ಕಾರಣಗಳಿಂದಾಗಿ ಕುಲಪತಿಗಳಾಗಿ ನೇಮಕಗೊಂಡವರಿದ್ದಾರೆ, ಕುಲ ಸಚಿವರಾಗಿ ನೇಮಕಗೊಂಡವರಿದ್ದಾರೆ. ಅವ್ರು ಯಾರಿಗೂ ಕೂಡ ಸರ್ಕಾರ ತಾವೇ ನಿರ್ವಹಿಸ್ತಾ ಇರೋ ವಿಶ್ವವಿದ್ಯಾಲಯ ಸರ್ಕಾರ ಮುಚ್ಚಬೇಕನ್ನೋ ತೀರ್ಮಾನ ಕೈಗೊಂಡಾಗ ಒಂದು ತಾತ್ವಿಕವಾದ ಅಭಿಪ್ರಾಯ ಪ್ರಕಟಿಸೋ ಧೈರ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಉಳಿದಂತೆ ಸೇವಾನಿರತ ಅಧ್ಯಾಪಕರು ಕೂಡ ಅಷ್ಟೇ. ಮೊದಲ ಅಧ್ಯಾಪಕರ ಸಂಘಟನೆಗಳು ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ಸಂಘಟಿತ ಹೋರಾಟ ಮಾಡ್ತಾ ಇದ್ವು. ಕನಿಷ್ಠ ಪಕ್ಷ ಲಿಖಿತ ರೂಪದಲ್ಲಿ ಮಾಧ್ಯಮಗಳಲ್ಲಿ ತಮ್ಮ ಅಭಿಪ್ರಾಯವನ್ನ ಪ್ರಕಟಿಸ್ತಾ ಇದ್ವು. ಅದು ಕೂಡ ನಿಂತು ಹೋಗ್ಬಿಟ್ಟಿದೆ. ಇಡೀ ಅಧ್ಯಾಪಕ ವರ್ಗ, ಕರ್ನಾಟಕ ಸರ್ಕಾರ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿದರ ಬಗ್ಗೆ ಇದುವರೆಗೂ ಕೂಡ ಒಂದೇ ಒಂದು ಭಿನ್ನಾಭಿಪ್ರಾಯ ಎಲ್ಲೂ ಪ್ರಕಟವಾಗಿಲ್ಲ. ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡುವ ಉತ್ಸಾಹವನ್ನು ತೋರಿಸ್ತಾ ಇಲ್ಲ. ಇಂತಹ ವಾತಾವರಣದಲ್ಲಿ ಅನೇಕ ಜನ ಹೆಸರಾಂತ ವಿಶ್ವವಿದ್ಯಾಲಯಗಳ ವಿಶ್ರಾಂತ ಕುಲಪತಿಗಳಿದ್ದಾರೆ. ಇತ್ತೀಚೆಗಷ್ಟೇ ನಿವೃತ್ತ ಕುಲಪತಿಗಳ ವೇದಿಕೆ ಈ 9 ವಿಶ್ವವಿದ್ಯಾಲಯಗಳ ಮುಚ್ಚೋ ನಿರ್ಧಾರದ ಬಗ್ಗೆ ತನ್ನ ಅಸಮಾಧಾನವನ್ನು ಪ್ರಕಟಿಸಿದ್ದಷ್ಟೇ. ಅದಕ್ಕಿಂತ ಒಂದೆಜ್ಜೆ ಮುಂದೆ ಹೋಗುವ ಆ ವ್ಯಕ್ತಿತ್ವ ಅವ್ರಿಗಿದೆ. ಇವತ್ತಿನ ಅಧಿಕಾರಸ್ಥರ ಜೊತೆಗಿನ ಒಡನಾಟ ಅವ್ರಿಗಿದೆ, ಸಂಪರ್ಕ ಅವ್ರಿಗಿದೆ. ಅಥವಾ ಶಾಸಕರೊಂದಿಗೆ ಕನಿಷ್ಠ ಪಕ್ಷ ವಿಧಾನ ಪರಿಷತ್ನಲ್ಲಿರುವ ಪದವೀಧರ ಮತ್ತು ಶಿಕ್ಷಕ ಕ್ಷೇತ್ರದ ಶಾಸಕರನ್ನು ಸಂಪರ್ಕಿಸ್ಬಿಟ್ಟು ಅವ್ರ ಮೂಲಕವಾದ್ರೂ ಕೂಡ ಒಂದು ಪರ್ಯಾಯ ಸಾಧ್ಯತೆಯನ್ನ ತೋರುವ ಪ್ರಯತ್ನವನ್ನಾದ್ರೂ ಇವರು ಮಾಡ್ಬೇಕಾಗಿದೆ. ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಈ ಮಟ್ಟಕ್ಕೆ ಬರಬಾರದಾಗಿತ್ತು. ಅಂದಹಾಗೆ 2 ರೂಸಾ ವಿಶ್ವವಿದ್ಯಾಲಯಗಳು, ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಮತ್ತು ಮಂಡ್ಯ ವಿಶ್ವವಿದ್ಯಾಲಯದ ಸ್ಥಾಪನಾ ಪ್ರಕ್ರಿಯೆಯಲ್ಲಿ ಸ್ವತಃ ನಾನೇ ತೊಡಗಿಸ್ಕೊಂಡಿದ್ದೆ. ಇದೇ ಸಿದ್ದರಾಮಯ್ಯ ಸರ್ಕಾರವೇ ಜವಾಬ್ದಾರಿ ನನಗೆ ವಹಿಸಿತ್ತು. ಅಲ್ಲಿ ಯಾವುದೇ ಹೆಚ್ಚುವರಿ ಹಣಕಾಸಿನ ವೆಚ್ಚದ ಅಗತ್ಯವೇ ಇರಲಿಲ್ಲ. ಅಲ್ಲಿ 100 ಮಂದಿ UGC ಪ್ರಾಧ್ಯಾಪಕರೇ ಇದ್ರು. ಅವರೆಲ್ಲ ಅನೇಕರು ಸಂಶೋಧನಾ ನಿರತರಾಗಿದ್ರು. ವಿದ್ಯಾರ್ಥಿಗಳ ಸಂಖ್ಯೆ ಸಾಕಷ್ಟಿತ್ತು. 50 ವರ್ಷಗಳಿಗಿಂತ ಅಧಿಕ ಅವಧಿಯ ಒಂದು ಶೈಕ್ಷಣಿಕ ಸಾಧನೆಯ ಹಿನ್ನೆಲೆ ಇತ್ತು. ಹೀಗಾಗಿನೇ ಆ ತಲಾ ಒಂದೊಂದು ವಿಶ್ವವಿದ್ಯಾಲಯಕ್ಕೆ ಕೇಂದ್ರ ಸರ್ಕಾರ 55 ಕೋಟಿ ಹೆಚ್ಚುವರಿ ಸೌಕರ್ಯದ ನಿರ್ಮಾಣಕ್ಕಾಗಿ ಕೊಟ್ಟಿತ್ತು. ಆದ್ರೆ ಆ ವಿಶ್ವವಿದ್ಯಾಲಯಕ್ಕೆ ಸರ್ಕಾರದಿಂದ ಸಿಗಬೇಕಾದ ಒಂದು ಉತ್ತೇಜನ ದೊರೆಯಲಿಲ್ಲ. ಸರ್ಕಾರ ಕೂಡ ಗಮನ ಹರಿಸಲಿಲ್ಲ. ಇವತ್ತು ರಾಜ್ಯದಲ್ಲಿರೋ ಉನ್ನತ ಶಿಕ್ಷಣ ಮಂಡಳಿ, ಹೈಯರ್ ಎಜುಕೇಶನ್ ಕೌನ್ಸಿಲ್ ಕೂಡ ಒಂದು ನಿದ್ರಾವಸ್ಥೆಯಲ್ಲಿರುವ ಕಾಣುತ್ತೆ. ಅವರು ಕೂಡ ಶಿಕ್ಷಣ ಕ್ಷೇತ್ರದ ಆಗು ಹೋಗುಗಳ ಬಗ್ಗೆ ಅಲ್ಲಿರುವ ಉಪಾಧ್ಯಕ್ಷರಾಗ್ಲಿ ಇತರ ವಿದ್ವಾಂಸರುಗಳಾಗ್ಲಿ ಬಾಯ ಬಿಡ್ತಾ ಇಲ್ಲ. ಕರ್ನಾಟಕಕ್ಕೆ ಈ ಸ್ಥಿತಿ ಬರಬಾರ್ದಾಗಿತ್ತು. ಅಂದಹಾಗೆ ದೇಶದಲ್ಲಿ ವಿಶ್ವವಿದ್ಯಾಲಯ ವ್ಯವಸ್ಥೆಯ ಮೂಲ ನೀಲನಕ್ಷೆಯನ್ನು ರೂಪಿಸಿದವರು ಇನ್ಯಾರೂ ಅಲ್ಲ, ಭಾರತದ ಉಪರಾಷ್ಟ್ರಪತಿ ತದನಂತರ ರಾಷ್ಟ್ರಪತಿ ಸ್ಥಾನಕ್ಕೇರಿದ ವಿದ್ವಾಂಸ, ಹೆಸರಾಂತ ತತ್ವಜ್ಞಾನಿ, ವಿಶ್ವವಿಖ್ಯಾತ ತತ್ವಜ್ಞಾನಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಸ್ವಾತಂತ್ರ್ಯ ಬಂದಾಕ್ಷಣವೇ ಆವತ್ತಿನ ಜವಾಹರ್ಲಾಲ್ ನೆಹರು ಸರ್ಕಾರ ಎಸ್ ಸರ್ವಪಲ್ಲಿ ರಾಧಾಕೃಷ್ಣನ್ ಕಮಿಷನ್ ಫಾರ್ ಹೈಯರ್ ಎಜುಕೇಶನ್, ಫಾರ್ ಯೂನಿವರ್ಸಿಟಿ ಎಜುಕೇಶನ್ ಅಂತ ನೇಮಿಸಿತು. ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗವನ್ನು ರಚಿಸಿತು. 48ರಿಂದ 49, 1948ರಿಂದ 1949 ಕೇವಲ 1 ವರ್ಷದ ಅವಧಿಯಲ್ಲಿ ಸಮಗ್ರ ಅಧ್ಯಯನ ನಡೆಸಿ ಮುಂಬರುವ ವರ್ಷಗಳಲ್ಲಿ ಸ್ವತಂತ್ರ ಭಾರತದ ವಿಶ್ವವಿದ್ಯಾಲಯ ವ್ಯವಸ್ಥೆ ಹೇಗಿರ್ಬೇಕು ಅನ್ನೋ ಒಂದು ಮೂಲ ರೂಪುರೇಷೆಯನ್ನು ಅವರು ನಿರ್ಮಿಸಿದ್ರು. ವಿಶ್ವವಿದ್ಯಾಲಯಕ್ಕೂ ಕಾಲೇಜಿಗೂ ಇರೋ ವ್ಯತ್ಯಾಸ ಏನು ಅಂತಂದ್ರೆ, ಕಾಲೇಜು
ಒಂದು ವೈಭವೀಕೃತ ಶಾಲೆ ಇದ್ದಾಗೆ. ಅಲ್ಲಿ ಪ್ರಾಂಶುಪಾಲರು ಇರ್ತಾರೆ, ಪ್ರಾಂಶುಪಾಲರು ಆಯಾ ಇಲಾಖೆ ಅಧೀನಕ್ಕೊಳಪಟ್ಟಿರ್ತಾರೆ. ವಿಶ್ವವಿದ್ಯಾಲಯ ಹಾಗಲ್ಲ. ಅಲ್ಲಿ ಕುಲಪತಿ ಅಥವಾ ವೈಸ್ ಚಾನ್ಸಲರ್ ಅವರೇ ಸರ್ವಾಧಿಕಾರಿ ಅಲ್ಲ. ಅವರ ಅಧಿಕಾರ ಚಲಾವಣೆಗೆ ಒಂದು ಕಡಿವಾಣ ಹಾಕಿರ್ತಾರೆ. ಅದೊಂದು ಪ್ರಜಾಸತ್ತಾತ್ಮಕ ಸಂಸ್ಥೆ ಆಗಿರ್ಬೇಕಾಗಿತ್ತು. ಮೊದಲೆಲ್ಲ 3 ಸ್ತರಗಳ ವ್ಯವಸ್ಥೆ ಇರ್ತಾ ಇತ್ತು: ಸೆನೆಟ್, ಅಕಾಡೆಮಿಕ್ ಕೌನ್ಸಿಲ್ ಮತ್ತು ಸಿಂಡಿಕೇಟ್ ಅಂತ. ಬರ್ತಾ ಬರ್ತಾ ವಿವಿಧ ರಾಜ್ಯ ಸರ್ಕಾರಗಳು ಸಾಮಾಜಿಕ ನ್ಯಾಯದ ಹೆಸರಲ್ಲೋ ಸಮಾನತೆಯ ಹೆಸರಲ್ಲೋ ಈ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನ ಕಿತ್ಕೊಳ್ತಾ ಬಂದ್ರು. ಮೊದಲು ಆ 3 ಸ್ತರಗಳಿದ್ದ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆನ 2 ಕಳಿಸಿದ್ರು: ಅಕಾಡೆಮಿಕ್ ಕೌನ್ಸಿಲ್ ಮತ್ತು ಸಿಂಡಿಕೇಟ್. ಎರಡೇ ಎರಡು. ಅಕಾಡೆಮಿಕ್ ಸೆನೆಟ್ ಅಂತ ಕರೆದ್ಬಿಟ್ರು. ಆಮೇಲೆ ಸಿಂಡಿಕೇಟ್ ಮಾತ್ರ ಉಳ್ಕೊಳ್ತು. ಈ ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ಗಳು ಕೂಡ ಅಧ್ಯಾಪಕ ವೃಂದದಿಂದ ಮತ್ತು ಹಿರಿಯ ಶಿಕ್ಷಣ ತಜ್ಞರಿಂದ ಚುನಾಯಿತ ಪ್ರತಿನಿಧಿಗಳನ್ನ ಆರಿಸೋದ್ರ ಬದಲು ಸರ್ಕಾರದ ಕೃಪಾ ಕಟಾಕ್ಷ ಪಡೆದ ನಾಮಾಂಕೃತ ಸದಸ್ಯರ ನೇಮಕದ ವ್ಯವಸ್ಥೆ ಬಂದ್ಬಿಡ್ತು. ಆವತ್ತನೇ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ಸ್ವಾತಂತ್ರ್ಯ ಮತ್ತು ಆಡಳಿತಾತ್ಮಕ ಸ್ವಾಯತ್ತತೆಗೆ ಅಪಚಾರ ಮಾಡಿದಾಗಾಯ್ತು. ಇದಾದ್ಮೇಲೆ ಈ ರೀತಿ ಅಧಿಕಾರಸ್ಥರ ಗುಲಾಮರಿಗೊಳಪಟ್ಟ ವಿಶ್ವವಿದ್ಯಾಲಯಗಳಲ್ಲಿ ಅವುಗಳ ಆತ್ಮವೇ ಸತ್ತು ಹೋಗ್ಬಿಟ್ಟಿದೆ. ಅವುಗಳ ಆತ್ಮಸ್ಥೈರ್ಯವೇ ಬತ್ತು ಹೋಗ್ಬಿಟ್ಟಿದೆ. ಇಂಥ ಸ್ಥಿತಿಯಲ್ಲಿ ಈ ವಿಶ್ವವಿದ್ಯಾಲಯ ಇದ್ರೇನು ಅಥವಾ ಬಂದಾದ್ರೇನು ಅನ್ನೋ ಒಂದು ಸಿನಿಕತನ ಜನಸಾಮಾನ್ಯರಲ್ಲಿ ಆವರಿಸಿದ್ರೆ ಆಶ್ಚರ್ಯ ಇಲ್ಲ. ವಿಶ್ವವಿದ್ಯಾಲಯಗಳನ್ನ ಮುಚ್ಚುವ ಅಥವಾ ವಿಲೀನಗೊಳಿಸುವ ಅಥವಾ ಬಂದ್ ಮಾಡುವ ತೀರ್ಮಾನದ ಬಗ್ಗೆ ಸಾರ್ವಜನಿಕ ಚರ್ಚೆಗೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಅದಕ್ಕೆ ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ. ತಾವು ಗ್ಯಾರಂಟಿ ಯೋಜನೆ ಇರಲಿ, ಆದ್ರೆ ಅದಕ್ಕೋಸ್ಕರ ವಿಶ್ವವಿದ್ಯಾಲಯಗಳನ್ನ ಮುಚ್ಚೋ ಸ್ಥಿತಿಗೆ ತರಬೇಡಿ. ಈಗಾಗಲೇ ಯಾವುದೇ ಆದಾಯ ಮಿತಿ ಇಲ್ಲದೆ ಹೆಣ್ಮಕ್ಳಿಗೆ ಉಚಿತ ಶಿಕ್ಷಣ ಅಂತ ಘೋಷಣೆ ಮಾಡ್ಬಿಟ್ರಿ. KG to PG ಎಲ್ರಿಗೂ ಉಚಿತ ಶಿಕ್ಷಣ ಅಂತ ಅದು ಒಂದು ಕೂಡ ಗ್ಯಾರಂಟಿ ಮೊದಲೇ ಕೊಟ್ಟಿದ್ರಿ. ಅದರ ಪರಿಣಾಮವಾಗಿ ಉನ್ನತ ಶಿಕ್ಷಣ ಇಲಾಖೆಯ ಆರ್ಥಿಕ ಸಂಪನ್ಮೂಲಗಳು ಕೂಡ ಕೊರತೆ ಆಗ್ತಾ ಬಂತು. ಅದನ್ನ ತುಂಬಲಿಕ್ಕೆ ಸರ್ಕಾರದ ಹತ್ರ ಇವತ್ತು ಚೈತನ್ಯ ಇಲ್ಲ. ಅಂದ್ರೆ ಆರ್ಥಿಕ ಕಾರಣಗಳಿಗಾಗಿ ವಿಶ್ವವಿದ್ಯಾಲಯ ಮುಚ್ಚೋ ಸ್ಥಿತಿ ಬಂದಿದೆ ಅಂತಂದ್ರೆ, ಇದ್ರ ಮಧ್ಯ ಇದೇ ಸಿದ್ದರಾಮಯ್ಯ ಸರ್ಕಾರ ಅತ್ಯಂತ ಒಂದು ಪ್ರತಿಷ್ಠಿತ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡ್ತು. ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತಿ ಕ್ಯಾಂಪಸ್ ನಲ್ಲೇ ಬೆಂಗಳೂರು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಅರ್ಥಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತು. ಆವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ಅವ್ರ ಹೆಸರಿಟ್ಬಿಟ್ಟು ಸ್ಥಾಪನೆ ಮಾಡಿದ ವಿಶ್ವವಿದ್ಯಾಲಯ ಕೂಡ ಕಾಯಂ ಬೋಧಕ ಸಿಬ್ಬಂದಿ ಇಲ್ಲ, ಒಂದು ಜಾಗತಿಕ ಗುಣಮಟ್ಟದ ಸಾಧನೆ ಮಾಡಬಹುದೊಂದು ಯಾವುದೇ ವ್ಯವಸ್ಥೆ ಅಲ್ಲಿಲ್ಲ. ಅತ್ಯಂತ ಉತ್ಕೃಷ್ಟ ದರ್ಜೆಯ ಕ್ಯಾಂಪಸ್ ನಿರ್ಮಾಣ ಆಯಿತು. ಆ ಕ್ಯಾಂಪಸ್ನೊಳಗೆ ಬೇಕಾಗಿರೋ ಆ ಶೈಕ್ಷಣಿಕ ಗುಣಮಟ್ಟ ಅಲ್ಲಿ ಕಾಣಿಸ್ತಾ ಇಲ್ಲ. ಜನರಿಗೆ ಇವತ್ತು ಮರ್ತೇ ಹೋಗ್ಬಿಟ್ಟಿದೆ ಅಂಥದ್ದೊಂದು ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ ಅಂತ. ಅದಕ್ಕೆ ಸಾಕಷ್ಟು ಪ್ರಚಾರವೂ ಸಿಕ್ಕಿಲ್ಲ. ಮಾಧ್ಯಮಗಳು ಕೂಡ ಈ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನೋದು ಏನ್ ಮಾಡ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವತ್ತು ಅದನ್ನು ಸ್ಥಾಪನೆ ಮಾಡುವಾಗ ಅದನ್ನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಸುಮಾರು 100 ವರ್ಷಗಳ ಇತಿಹಾಸವಿರುವ ಬ್ರಿಟನ್ನಿನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾದರಿಯಲ್ಲಿ ಬಳಸಬೇಕು. ಅಲ್ಲಿ ಶೈಕ್ಷಣಿಕ ವರ್ಷದ ಉದ್ಘಾಟನೆಗೆ ಆವತ್ತಿನ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ರವನ್ನೇ ಆಹ್ವಾನಿಸಿತ್ತು ಸಿದ್ದರಾಮಯ್ಯ ಸರ್ಕಾರ. ಮನಮೋಹನ್ ಸಿಂಗ್ ನಡೆಸಿದ ಆ ಆರ್ಥಿಕ ಕ್ರಾಂತಿಯ ಪ್ರತೀಕವಾಗಿ ಆ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ರು. ಅದು ಕೂಡ ದಿವ್ಯ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಅದನ್ನು ಬಂದ್ ಮಾಡ್ತೀವಿ ಅನ್ನೋ ನಿರ್ಧಾರ ಕೈಗೊಂಡ್ರು ಆಶ್ಚರ್ಯವಿಲ್ಲ. ಇಲ್ಲ, ಬೆಂಗಳೂರು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನ ಬೆಂಗಳೂರು ವಿಶ್ವವಿದ್ಯಾಲಯ ಜೊತೆಗೆ ವಿಲೀನ ಮಾಡಿಬಿಡ್ತೀವಿ ಅನ್ನೋ ಘೋಷಣೆ ಬಂದ್ರು ಆಶ್ಚರ್ಯ ಇಲ್ಲ. ಹೀಗಾಗಬಾರ್ದಾಗಿತ್ತು. ಅವನತಿಯತ್ತ ಉನ್ನತ ಶಿಕ್ಷಣ, ಇದು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಆರ್ಥಿಕ ವ್ಯವಸ್ಥೆಯ ಒಂದು ದೊಡ್ಡ ದುರಂತ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.